ಹಳೆ ಬೇಸ್ಮೆಂಟ್ ಸ್ಟ್ಯಾಂಡರ್ಡ್ ಐತೇನು ಸರ್ ಅದು? ಏನು ರೀ? ಹಳೆ ಬೇಸ್ಮೆಂಟು ಸ್ಟ್ಯಾಂಡರ್ಡ್ ಐತೇನು ಸರ್ ಅದು? ಸ್ಟ್ಯಾಂಡರ್ಡ್ ಇಲ್ಲದಕ್ಕೆ ಅದನ್ನ ರಿಪೇರಿ ಮಾಡಿ ಕಟ್ತಾ ಇದ್ದೀವಿ. ಹಳೆ ಬೇಸ್ಮೆಂಟ್ ಸ್ಟ್ಯಾಂಡರ್ಡ್ ಐತೇನು ಸರ್ ಅದು? ಏನು ರೀ? ಹಳೆ ಬೇಸ್ಮೆಂಟು ಸ್ಟ್ಯಾಂಡರ್ಡ್ ಐತೇನು ಸರ್ ಅದು? ಸ್ಟ್ಯಾಂಡರ್ಡ್ ಇಲ್ಲದಕ್ಕೆ ಅದನ್ನ ರಿಪೇರಿ ಮಾಡಿ ಕಟ್ತಾ ಇದ್ದೀವಿ. ಹೌದು ಸರ್, ನಮಸ್ತೆ. ನಮಸ್ತೆ. ಇವರು ಮಂಜುನಾಥ ಪುರಸಭೆ ಅವರಲ್ರಿ? ಹೌದು ಹೌದು. ಸರ್ ಇದು ಶಾಲೆ ಹತ್ರ ಏನು ಕಂಪೌಂಡ್ ಕಟ್ತಾ ಇದ್ದೀರಲ್ರಿ? ಹ್ಞೂ. ಅದೇನು ಹಳೆ ಬೇಸ್ಮೆಂಟ್ ಮೇಲೆ ಕಟ್ತಾ ಇದ್ದೀರಲ್ಲ ಸರ್ ಗೋಡೆ? ಹೌದು ಹೌದು. ಆ ಥರ ಕಟ್ಬೋದಾ? ಹ್ಞೂ, ಕಟ್ಬೋದು ರೀ. ಹಳೆ ಬೇಸ್ಮೆಂಟ್ ಸ್ಟ್ಯಾಂಡರ್ಡ್ ಐತೇನು ಸರ್ ಅದು? ಏನು ರೀ? ಹಳೆ ಬೇಸ್ಮೆಂಟು ಸ್ಟ್ಯಾಂಡರ್ಡ್ ಐತೇನು ಸರ್ ಅದು? ಸ್ಟ್ಯಾಂಡರ್ಡ್ ಇಲ್ಲದಕ್ಕೆ ಅದನ್ನ ರಿಪೇರಿ ಮಾಡಿ ಕಟ್ತಾ ಇದ್ದೀವಿ. ಸ್ಟ್ಯಾಂಡರ್ಡ್ ಅಂದ್ರೆ ಹಂಗೆ ನಾವು ಅಂದ್ಕೊಂಡಷ್ಟು ಏನು ಸಿಕ್ಕಿಲ್ಲ ಅದು. ಚೆನ್ನಾಗೈತೆ. ಚೆನ್ನಾಗೈತೆ ರೀ. ಹ್ಞೂ. ಹಂಗಾಗಿ ಕಟ್ತಾ ಇದ್ರಿ? ಹೌದು ಹೌದು. ಈಗ ಚೆನ್ನಾಗೈತೆ ಅಂತೇಳಿ ಯಾರು ಸರ್ಟಿಫೈ ಮಾಡ್ಯಾರ ಸರ್ ಅದನ್ನು? ನಾನೇ ಇಂಜಿನಿಯರ್ ರೀ ಅದಕ್ಕೆ. ನೀವೇ ಸರ್ಟಿಫೈ ಮಾಡಿರಲ್ರಿ? ಹಾಂ. ನಾಳೆ ಗೋಡೆ ಸೀಳಿ ನಾಳೆ ಮುಂದೆ ಏನಾರು ಆದ್ರೆ ಎಲ್ಲ ನೀವಲ್ರಿ ಜವಾಬ್ದಾರಿ? ಹಾಂ, ನಾನೇ. ಆಯ್ತು ತೋರಿ ಸರ್, ಓಕೆ. ಕೇಳಿದ್ರಲ್ಲ ವೀಕ್ಷಕರೇ, ಈ ಅಧಿಕಾರಿಯ ಬೇಜವಾಬ್ದಾರಿಯ ಮಾತುಗಳು. ಮುಂದೆ ಗೋಡೆ ಕುಸಿದರೆ ಅದಕ್ಕೆ ನಾನೇ ಜವಾಬ್ದಾರಿ, ಮುಂದೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ನಾನೇ ಹೊಣೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿಂದೆ ಇದೇ ಪುರಸಭೆ ಅಧಿಕಾರಿಗಳು ಇಲ್ಲಿರುವ ಕಟ್ಟಡ ಕಾರ್ಯಕ್ಷಮತೆ ಮುಗಿದಿದೆ, ಇದರ ಅವಧಿ ಮುಗಿದಿದೆ, ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಇಲ್ಲಿರುವ ಕಟ್ಟಡಗಳನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿದರು. ಆದರೆ ಇಂದು ನೆಲಸಮಗೊಳಿಸಿದ ಕಟ್ಟಡ ಬುನಾದಿ ಮೇಲೆ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವುದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಕರ್ತವ್ಯ ನಿರ್ಲಕ್ಷ್ಯ. ಗುತ್ತಿಗೆದಾರರ ಜೊತೆ ಶಾಮೀಲಾಗಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಈಗಾಗಲೇ ಬಾಲಕ ಬಾಲಕಿಯರ ಎರಡೂ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಥಿಲಗೊಂಡ ಬುನಾದಿ ಮೇಲೆ ಕಾಂಪೌಂಡ್ ನಿರ್ಮಾಣ ಮಾಡದಂತೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮುಂದೆ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತದೆ, ಕೂಡಲೇ ಕಾಂಪೌಂಡ್ ಕಟ್ಟಡ ನಿರ್ಮಾಣ ಕಾರ್ಯ ಸ್ಥಗಿತಗೊಳಿಸಬೇಕು ಎಂದು ಪುರಸಭೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೂ ಕೂಡ ಪುರಸಭೆ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಒಂದಾಗಿ ತರಾತುರಿಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲಾ ಮಕ್ಕಳ ಹಿತಾಸಕ್ತಿಯನ್ನು ಪುರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಬದಿಗೊತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ಕಂಡುಬಂದಿದೆ. ಈ ಕೂಡಲೇ ಮೇಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ.